ಗಳಿಗೂ ಈ ತರ ರಾಬಿಟ್ಸ್ಗೂ ಏನಪ್ಪ ವ್ಯತ್ಯಾಸ ಅಂದ್ರೆ ಈ ಕಾಡು ನೋಡ್ಲಿಕ್ಕೆ ಇದು ಮುಂಗ್ಸಿ ತರನೇ ಕಾಣಿಸುತ್ತೆ ಆದ್ರೆ ಮುಂಗ್ಸಿ ಅಲ್ಲ. ವಿಡಿಯೋ ದೋಳ ಬಾಬು ಏನಾಗಲಿ ನಮಗೆ ಭಯ ಐತಿ ಆ ಥರದ್ದು. ಆಮೇಲೆ ಅದು ಏನಾದ್ರು ಕಿಸ್ಕೊಂಡು ಹಾಂ ನೋಡಿದ್ರೆ ಹಂಗೆ ಡ್ಯಾನ್ಸ್ ಆಯಿತು ಅಣ್ಣ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ಮೋಸ್ಟ್ ನಮ್ಮ ತಂಗಿ ಊರಿಂದ ಬಂದಿರೋದಕ್ಕೆ ಎಲ್ಲರ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಿದ್ದಾಗ ನನಗೆ ಫ್ಲ್ಯಾಶ್ ಆಗಿದ್ದೆ ಬರ್ಡ್ಸ್ ಆಫ್ ಪ್ಯಾರಡೈಸು. ಹೌದು, ಆಲ್ಮೋಸ್ಟ್ ಅನಿಮಲ್ಸ್ ಎಲ್ಲ ಇರೋದಕ್ಕೆ ಇವರು ಎಂಜಾಯ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಆಲ್ಮೋಸ್ಟ್ ಪ್ಲ್ಯಾನ್ ಮಾಡಿಕೊಂಡು ಇನ್ನೇನು ಹೊರಡೋಣ ಅಂತ ಅಂದ್ಬಿಟ್ಟು ಸ್ಲಾಟೆಲ್ಲ ಬುಕ್ಕಿಂಗ್ ಮಾಡಿಕೊಂಡು ಅಲ್ಲಿಂದ ಜಸ್ಟ್ ಹೊರಟ್ವಿ. ಅಲ್ಲಿಂದ ಜಸ್ಟ್ ಹೋಗಿ ರೀಚ್ ಆಗಿ ಆಗ್ತಾ ಇದ್ದಂಗೆ ನೆಕ್ಸ್ಟು ಟೈಮ್ ಬೇರೆ ಆಗೋಗಿತ್ತು, ಸ್ಲಾಟ್ ಬೇರೆ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಫುಲ್ ತಗೋಬೋದು, ಬಟ್ ಫ್ಲಾಶ್ ಲೈಟ್ ಬೇಡ, ಯಾಕಂದರೆ ಲೈಟ್ ಬಂದಾಗ ಕೆಲವು ಪ್ರಾಣಿ ಪಕ್ಷಿಗಳಿಗೆ ಹೆದರಿಕೆ ಆಗ್ಬೋದು. ಓಕೆ, ಸೊ ನೀವೇ ಯಾವುದೇ ಪ್ರಾಣಿ ಪಕ್ಷಿಗಳನ್ನ ಮುಟ್ಟೋದಕ್ಕಾಗಲಿ ಹಿಡ್ಕೊಡೋದಕ್ಕಾಗಲಿ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಿಮ್ಗೇನಾದ್ರು ಬೇಕಾದರೆ ದಯವಿಟ್ಟು ನನಗೆ ಹೇಳಿ, ನಾನು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಓಕೆ, ಸೊ ಇದು ನಮಗೆ ಮೊದಲನೇ ಝೋನ್ ಆಗಿರುತ್ತೆ. ಸೊ ಈ ಝೋನಲ್ಲಿ ಕೆಲವು ನಾವು ರೋಡೆಂಟ್ಸ್ನ ನೋಡ್ಬೋದು. ಸೊ ರೋಡೆಂಟ್ಸ್ ಅಂದರೆ ಗೊತ್ತಾ ನಿಮಗೆ? ಏನು ರೋಡೆಂಟ್ಸ್ ಅಂದರೆ ನಿಮ್ಮ ಮನೇಲೆಲ್ಲ ಬಂದು ಹೋಗ್ತಾ ಇರ್ತಾರೆ ಅವಾಗ ಸುಮ್ಮನೆ ಇರಲ್ಲ. ಸರಿ, ಇಲಿ, ಹೆಗ್ಗಣ, ಅಳಿಲು, ಮುಳ್ಳಂದಿ. ಸೊ ಈ ತರ ಪ್ರಾಣಿಗಳಿಗೆ ನಾವು ಇಂಗ್ಲಿಷಲ್ಲಿ ರೋಡೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಲ್ಲ ಮನೆಗೆ ಬಂದ್ರೆ ಏನ್ ಮಾಡುತ್ತೆ, ಪ್ಲಾಸ್ಟಿಕ್, ವೈರು, ಪೇಪರ್ ಇವೆಲ್ಲ ಯಾವಾಗ್ಲೂ ಕಚ್ತಾ ಇರ್ತಾರೆ. ಹೌದಲ್ವಾ? ಸೊ ಯಾಕೆ ಆ ತರ ಮಾಡ್ತಾರೆ? ಕಾರ್ ವೈರ್ಸ್, ಬುಕ್ಸು, ಪ್ಲಾಸ್ಟಿಕ್ ಈ ತರ ವಸ್ತುಗಳನ್ನ ಯಾವಾಗ್ಲೂ ಕಚ್ತಾ ಇರ್ತಾರೆ. ಸೊ ಯಾಕೆ ಅಂದ್ರೆ ಈಗ ನಮ್ಗೆ ಉಗುರು ಮತ್ತೆ ಕೂದಲು ಯಾವಾಗ್ಲೂ ಎವರ್ ಗ್ರೋಯಿಂಗ್ ಆಗ್ತಾ ಇರುತ್ತೆ, ಬಟ್ ಅವ್ರಿಗೆ ಹಲ್ಲು ಎವರ್. ನೆಕ್ಸ್ಟ್ ಸೊ ಇದಕ್ಕೆ ಹೆಜ್ಜಾಗ್ ಅಂತ ಹೇಳ್ತೀವಿ, ಆಫ್ರಿಕಾ ದೇಶದ್ದು. ಸೊ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪಿಗ್ಮಿ ಹೆಜ್ಜಾಗ್ ಅಂತಾರೆ. ಪಿಗ್ಮಿ ಅಂದ್ರೆ ತುಂಬಾ ಚಿಕ್ಕದಾಗಿರ್ತಾರೆ, ಜಾಸ್ತಿ ದಪ್ಪ ಆಗಲ್ಲ, ಇದೇ ಮ್ಯಾಕ್ಸಿಮಮ್ ಸೈಜು. ಸೊ ಈ ತರ ಹೆಜ್ಜಾಗು ನಮ್ಮ ಭಾರತದಲ್ಲೂ ಕೆಲವು ಕಡೆ ನೋಡ್ಬೋದು. ಎಲ್ಲಿ ಅಂದ್ರೆ ರಾಜಸ್ಥಾನ್, ಮದ್ರಾಸ್ ಮತ್ತೆ ಗುಜರಾತ್. ಸೊ ಅಲ್ಲೆಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ, ಬಟ್ ಇದು ಜಾಸ್ತಿ ದಪ್ಪ ಆಗಲ್ಲ, ಇದೇ ಮ್ಯಾಕ್ಸಿಮಮ್ ಸೈಜು. ಓಕೆ, ಒಂದು ನಿಮಿಷ. ಸೊ ಮುಟ್ಟೋ ಆಗಿದ್ರೆ ಈ ತರ ಮುಟ್ಟಿ, ಸೊ ನೀವು ಇಟ್ಕೊಂಡು ಈ ತರ ಇಟ್ಕೋಬಹುದು. ಎರಡು ತರ ಇಟ್ಕೊಳ್ತೀರಾ, ನೀವು ಮುಂದೆ ಬಂದಿರ್ತೀರ. ಇಟ್ಕೊಂಡೆ ನಿದ್ದೆ ಮಾಡ್ಬೋದು. ಮತ್ತೆ ಕಣ್ಣ ಬ್ಲಿಂಕ್ ಮಾಡೋದು ತುಂಬಾ ರೇರ್, ಯಾವಾಗೋ ಒಂದ್ಸಲಿ ಕಣ್ಣ ಬ್ಲಿಂಕ್ ಮಾಡ್ತಾರೆ. ಸೊ ಗಿನಿಪಿಕ್ಸ್ ಎಲ್ಲ ಬಂದು ಕಂಪ್ಲೀಟ್ ಆಗಿ ಸಸ್ಯಾಹಾರಿ, ಬರೀ ಎಲೆ, ಸೊಪ್ಪು, ಹಣ್ಣು, ತರಕಾರಿ ತಿನ್ನಂತ ಒಂದು ವೆಜಿಟೇರಿಯನ್. ಸೊ ಎರಡು ಕಾಲ್ ಜಾಯಿನ್ ಮಾಡಿ. ಸೊ ನಿಮ್ ಕಾಲ್ ಮೇಲೆ ಕೊಡ್ತೀನಿ, ನಿಧಾನವಾಗಿ ಟಚ್ ಮಾಡಿ. ಕಾಲ್ ಮೇಲೆ ಟಚ್ ಮಾಡಿ. ತೂಕ ಎಲ್ಲ ಈ ಕಣ್ಣತ್ರ ಬರುತ್ತೆ, ಕತ್ತತ್ರ ಬರುತ್ತೆ. ಸೊ ಈ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಈ ಬೇಟೆ ಆಡ್ತಾರಲ್ಲ, ಅವರು ಹೆಚ್ಚಾಗಿ ಕಿವಿಗಳನ್ನ ಇಟ್ಕೊಂಡು ಎತ್ಕೊಳ್ತಾರೆ. ಯಾವುದೇ ಪ್ರಾಣಿನ ನಾವು ಮೇಲೆ ತಗೋಬೇಕಂದ್ರೆ ಮಗು ತರನೇ ತಗೋಬೇಕು. ಸೊ ಎರಡು ಕಾಲ್ ಜಾಯಿನ್ ಮಾಡಿ, ನಿಮ್ ಕಾಲ್ ಮೇಲೆ ಕೊಡ್ತೀವಿ. ಇವಾಗ ಕಸ ಬಸ್ಲಿ ಕೋಳಿ ಡಿಸ್ಕವರಿ ಇವಾಗ ಟೋಪಿ ಡಿಫ್ರೆಂಟ್ ಆಗೈತೆ, ಒಂಥರ ಕಲರ್ ಡಿಫ್ರೆಂಟ್ ಆಗಿರೋದ್ರಿಂದ
ಸೊ ನೋಡ್ಲಿಕ್ಕೆ ಇದು ಮುಂಗ್ಸಿ ತರನೇ ಕಾಣಿಸುತ್ತೆ, ಆದ್ರೆ ಮುಂಗ್ಸಿ ಅಲ್ಲ. ಸೊ ಇದಕ್ಕೆ ಫೆರೆಟ್ ಅಂತ ಹೇಳ್ತಾರೆ, ಮುಂಗುಸ್ ತಮಿಳಲ್ಲಿ ಮುಂಗುಸ್ ಅಂತ ಹೇಳ್ತಾರಲ್ಲ, ಮುಂಗ್ಸಿ ಅಲ್ಲ ಇದು. ಓಕೆ, ಸೊ ನೋಡ್ಲಿಕ್ಕೆ ಹಂಗೆ ಕಾಣಿಸುತ್ತೆ. ಇದಕ್ಕೆ ಫೆರೆಟ್ ಅಂತ ಹೇಳ್ತಾರೆ, FERRET ಫೆರೆಟ್. ಸೊ ಇದೆಲ್ಲ ಬಂದು ಮಾಂಸಾಹಾರಿ, ಅಂದ್ರೆ ಈ ಬೇರೆ ಪ್ರಾಣಿ ಪಕ್ಷಿಗಳು ಸಣ್ಣ ಇಲ್ಲಿ ಯಜ್ಞಗಳನ್ನೇ ಜಾಸ್ತಿ ತಿನ್ನೋದು. ಸೊ ಸಸ್ಯಾಹಾರಿ ಅಂತೂ ಹರ್ಬಿವರಸ್ ಅಂತೂ ಅಲ್ಲ ಇದು. ಓಕೆ, ಮಾಂಸಾಹಾರಿ. ಇಟ್ಕೋಬೋದು, ಎಡಕ್ಕೆ ಈ ಥರ ಫ್ಲಾಟಾಗಿ ಇಟ್ಕೊಳ್ಳಿ. ಚೆನ್ನಾಗಿದ್ದರೆ ಫೀಡ್ ಮಾಡಬಹುದಾಗಿತ್ತು. ಬಂತು ಪಾಪ ಚಾಯ್ಸ್ ಆಗ್ಬೇಕು ಅನ್ಸುತ್ತೆ. ಏನೂ ಆಗಲ್ಲ, ಫೀಡ್ ಮಾಡಿ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಥರ ನಿಧಾನವಾಗಿ ಇಟ್ಕೊಂಡು ಫೀಡ್ ಮಾಡಿ, ಟೈಟಿಗೆ ಇಟ್ಕೋಬಾರ್ದು. ನೀವು ಶೇರ್ ಮಾಡ್ಕೊಳ್ಳಿ, ನೀವು ಶೇರ್ ಮಾಡಿ. ಕೋರ್ಸ್ ಮರ್ಚೋನ ದೂರ ಟೈಟ್ ಅನ್ನೋದು ರಿಂಗೇನಕ್ಕೋ ಟೈಟ್ ಅನ್ನೋದು ರಿಂಗೇನಕ್ಕೋ ಬನ್ನಿ ಒಳಗಡೆ ಫೀಡ್ ಮಾಡ್ಬೋದು. ಮುಂದೆ ಹೋಗಿ. गेट करेंगे हाँ जा दे 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 हाँ तिथं आलं ना दे 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 हाँ काय करत ना काय कुकत नाही ಇವರೆಲ್ಲ ಏನಪ್ಪ ಸ್ಪೆಷಲ್ ಅಂದ್ರೆ ಇವರೆಲ್ಲ ಮೋನೋಗಮಸ್ ಫ್ಯಾಮಿಲಿ ಬರ್ತಾರೆ. ಅಂದ್ರೆ ಸಾಯೋ ತನಕ ಗಂಡು ಹೆಣ್ಣು ಜೊತೆಲೇ ಇರ್ತಾರೆ. ಈ ಮಧ್ಯದಲ್ಲಿ ಏನಾದ್ರು ಒಂದು ಪಾರ್ಟ್ನರ್ ಏನಾದ್ರು ಸತ್ತೋದ್ರೆ ಇನ್ನೊಂದು ಪಾರ್ಟ್ನರ್ ಇರುತ್ತಲ್ವಾ, ಅದೇನಾಗುತ್ತೆ ಡಿಪ್ರೆಷನ್ಗೆ ಹೋಗಿ ಊಟ ತಿಂದಿರಾ ಅಥವಾ ಆದಾಗ ಅದೇ ಫೆದರ್ನ ಪ್ಲೆಕ್ ಮಾಡ್ಕೊಂಡು ಅದು ನಿಧಾನವಾಗಿ ಸಾಯೋದಕ್ಕೆ ಟ್ರೈ ಮಾಡ್ತಾರೆ. ಬರೀ ಹಂಸ ಅಂತಲ್ಲ, ಕೆಲವು ಪ್ರಾಣಿಗಳಲ್ಲೂ ಕೆಲವು ಪಕ್ಷಿಗಳಲ್ಲೂ ಇದೇ ಥರನೇ. ಸೊ ಸಾಯೋ ತನಕ ಒಂದೇ ಪಾರ್ಟ್ನರಲ್ಲೇ ಇರ್ತಾರೆ. ನಾ ಎಷ್ಟೋ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದ್ದೀನಿ, ಕೇಳಿದ್ದೀನಿ. ಲೈಲಾ ಮಂಜಣ್ಣ, ರೋಮಿಯೋ ರಾಮಣ್ಣ, ದೇವದಾಸು, ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಬಸ್ ಲವ್ ಸ್ಟೋರಿ ಅದೆಲ್ಲ. ಗ್ರ್ಯಾಂಡ್ ಮದರ್ ನೀರಿದೆಯಾ ಯಾರ ಹತ್ರ ಅದ್ರ ಒಂದು ಸ್ವಲ್ಪ ಇಲ್ಲ ಅಮ್ಮ ಅಲ್ಲಿ ಬಾಟಲ್ ಇದೆಯಾ? ಸೊ ಇದಕ್ಕೆ ಕೈಯುಗ ಡಕ್ ಅಂತ ಹೇಳ್ತೀವಿ. ಇದೆಲ್ಲ ನಿಮಗೆ ಕಾಡುಗಳಲ್ಲಿ ಎಲ್ಲೂ ಸಿಗಲ್ಲ. ಇದೆಲ್ಲ ಮ್ಯಾನ್ ಮೇಡ್, ಅಂದರೆ ಜನಗಳು ಉತ್ಪತ್ತಿ ಮಾಡಿರೋಂಥ ಒಂದು ಬ್ರೀಡ್ ಆಗಿರುತ್ತೆ ಅಷ್ಟೇ. ನೀರು ಹಾಕಿದ್ರು ಮೇಲೆ ಸ್ವಲ್ಪ ಹಾಕು, ಇನ್ನು ಸ್ವಲ್ಪ ಹಾಕು. ವೆಟ್ಟ ಆಗ್ತಾ ಇದೆಯಾ? ಇಲ್ಲ ನನ್ನ ಕೈ ಮೇಲೆ ಸ್ವಲ್ಪ ಹಾಕು. ನೋಡಿ ಕೈ ವೆಟ್ಟ ಆಯಿತು, ಬಟ್ ಇವರು ವೆಟ್ಟ ಆಗಿಲ್ವಲ್ಲ. ಸೊ ಇಲ್ಲಿರುತ್ತೆ ಅವ್ರ ಆಯಿಲರಿ ಗ್ಲ್ಯಾಂಡ್. ಕಾಣಿಸ್ತಿದೆಯಾ ಗ್ಲ್ಯಾಂಡ್? ಬೇಕಾದ್ರೆ ಈ ಥರ ಮುಟ್ಟು ನೋಡಿ ನೀವು, ಆಯಿಲ್ ಥರ ಇರುತ್ತೆ. ಇವಾಗ ಹಿಂಗೆ ಮಾಡಿ ಏನ ಹೆಸರು? ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ಸೊ ಇವರೆಲ್ಲ ಒಂದು 40-45 ಕಿಲೋಮೀಟರ್ ಓಡ್ತಾರೆ 1 ಅವರ್ಗೆ. ಸೊ ಮತ್ತೆ ಸುಮಾರು ಒಂದು 5 ರಿಂದ 6 ಅಡಿಯಷ್ಟು ಹೈಟ್ ಕೂಡ ನಿಂತ್ಕೊಳ್ತಾರೆ. ಸೊ ಪ್ರಪಂಚಕ್ಕೆ ಇವರು ಸೆಕೆಂಡ್ ಟಾಲೆಸ್ಟ್ ಮತ್ತೆ ಸೆಕೆಂಡ್ ಫಾಸ್ಟೆಸ್ಟ್ ಬರ್ಡ್ ಆಗಿರ್ತಾರೆ. ಸೊ ಒಳಗಡೆ ಹೋಗೋಣ. ಈ ಮೂಸ್ ತುಂಬಾ ಫ್ರೆಂಡ್ಲಿ ಇದ್ದಾರೆ, ಏನು ಮಾಡಲ್ಲ, ಎದುರ್ಕೊಳ್ಬೇಡಿ. ಸೊ ನಿಧಾನವಾಗಿ ಸೈಡಲ್ಲಿ ಮುಟ್ಟಬಹುದು. ಓಕೆ, ಸೊ ಒಳಗಡೆ ಹೋಗೋದಕ್ಕೂ ಮುಂಚೆ ಇದ್ರಲ್ಲಿ ಯಾರು ಮೊಟ್ಟೆ ಇಡ್ಬೋದು? ಗಂಡಿಗೂ ಮೊಟ್ಟೆ ಇಡ್ಬೋದಾ ಅಥವಾ ಹೆಣ್ಣಿಗೂ? ಮೇಲಾ ಅಥವಾ ಫೀಮೇಲಾ?
ಗೆಸ್ ಮಾಡಿ ಯಾರು ಇಡ್ಬೋದು, ಮೇಲ್ ಆರ್ ಫೀಮೇಲ್? ಅದಲ್ಲ ಇಡೋದು, ಅದಕ್ಕೆ ಕೇಳಬೇಕು. ಮೇಲ್ ಯಾವತ್ತು ಮೊಟ್ಟೆ ಇಡಲ್ಲ, ಫೀಮೇಲ್ ಮೊಟ್ಟೆ ಇಡೋದು, ಕನ್ಫ್ಯೂಸ್ ಆಗ್ಬಿಡಿ. ಸೊ ಏನಾಗುತ್ತೆ ಗೊತ್ತಾ, ಇದ್ರಲ್ಲಿ ಫೀಮೇಲ್ ಮೊಟ್ಟೆ ಇಟ್ಟು ಸೈಡ್ ಬರ್ತಾರೆ, ಮೊಟ್ಟೆ ಮೇಲೆ ಮೇಲ್ ಅಂದ್ರೆ ಗಂಡಿ ಮೂಗು ಕುತ್ಕೊಂಡು ಕಾವು ಕೊಡುತ್ತೆ. ಎರಡು ತಿಂಗಳು ಬೇಕಾಗುತ್ತೆ ಮೊಟ್ಟೆಯಿಂದ ಮರಿ ಈಚೆ ಬರೋದಕ್ಕೆ. ಅಲ್ಲಿವರೆಗೂ ಗಂಡಿ ಮೂಗು ಕುತ್ಕೊಂಡು ಅದ್ರ ಮೇಲೆ ಕಾವು ಕೊಡುತ್ತೆ. ಬನ್ನಿ ಒಳಗಡೆ ಹೋಗೋಣ. ತುಂಬಾ ಫ್ರೆಂಡ್ಲಿ ಇದ್ದಾರೆ, ನಿಧಾನವಾಗಿ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಬೃಂದ ಅಂತ. ಸೊ ಇದಕ್ಕೆ ಪೊಂಗನೂರು ಕಾವು, ಇದು ಜಾಸ್ತಿ ಹೈಟ್ ಆಗಲ್ಲ, ಇವೆಲ್ಲ ಇದೇ ಚಿಕ್ಕದೇ. ಇಷ್ಟೇ ಕ್ಯೂಟ್ ಆಗೈತೆ. ಇದಕ್ಕೆ 2 ವರ್ಷ ಆಗಿದೆ ಅಷ್ಟೇ. ಇದ್ರ ಡ್ಯಾಡಿ ಅವನು ಈಗ. ಬನ್ನಿ ಈಗ ನೆಕ್ಸ್ಟ್ ಆಗೋಣ. ಸ್ವಲ್ಪ ಕೃಷ್ಣಗೆ ಯಾರು ಕೊಟ್ಟೇ ಇಲ್ಲ ಇಲ್ಲ. ಓ ಕೃಷ್ಣನ ಇದು. ಸೊ ಇದಕ್ಕೆ HF ಬ್ರೀಡ್ ಅಂತ ಹೇಳ್ತಾರೆ, ನಮ್ದೇ. ಕಚ್ಚಲ್ಲ, ಹಿಡಿದು ಬಿಡುತ್ತೆ. ಸೊ ಇದಕ್ಕೆ ಕಾಮನ್ ಸ್ನ್ಯಾಪಿಂಗ್ ಟರ್ಟಲ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಆಂಬೂಸ್ ಪ್ರೆಡೇಟರ್, ಅಂದ್ರೆ ಇದು ಬೇಟೆನ ಹುಡ್ಕೊಂಡು ಹೋಗಲ್ಲ. ಈ ಬೇಟೆ ಇವ್ರ ಹತ್ರ ಬರತ್ತಂತಲೂ ಕುತ್ಕೊಂಡು ವೆಯ್ಟ್ ಮಾಡ್ತಾರೆ, ಬಾಯಿನ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ. ಈ ಬಾಯಿ ಹತ್ರ ಯಾವ್ದಾದ್ರು ಸಣ್ಣ ಸಣ್ಣ ಏನಾದ್ರು ಮೀನು, ಏನಾದ್ರು ಪಕ್ಷಿ ಏನಾದ್ರು ಓಡಾಡ್ತಂದ್ರೆ ಲಬಕ್ ಅಂತ ಹೇಳಿ ತಿನ್ಕೊಳ್ತಾರೆ. ಪಿನ್ ಅಂತ ಹೇಳ್ತೀವಿ. ಈ ಟಾರ್ಟೈಸ್ಗೂ ಟರ್ಟಲ್ಲು ಇವ್ರಿಗೂ ಏನು ವ್ಯತ್ಯಾಸ ಅಂದರೆ, ಟಾರ್ಟೈಸ್ಗೆ ಶೆಲ್ಲು ಗೋಪುರ ಥರ ಶೆಲ್ ಇರುತ್ತೆ, ಡೋಮ್ ಶೇಪ್ ಶೆಲ್ ಇರುತ್ತೆ. ಅವ್ರಿಗೆ ಕಾಲುಗಳು ಆನೆ ಥರ ರೌಂಡ್ ಆಗಿರುತ್ತೆ. ಟಾರ್ಟೈಸ್ನ ತೊಗೊಂಡೋಗಿ ನೀವು ನೀರಲ್ಲಿ ಬಿಟ್ಟರೆ ಮುಳುಗಿ ಸತ್ತೋಗ್ಬಿಡುತ್ತೆ. ಟಾರ್ಟೈಸ್ ಇದು ಬಂದು ಕೊಯ್ಪು ರ್ಯಾಟ್ಸ್ ಅಂತ. ಸೊ ಪ್ರಪಂಚಕ್ಕೆ ಇವರು 3rd ಲಾರ್ಜೆಸ್ಟ್ ಅಕ್ವಾಟಿಕ್ ರ್ಯಾಟ್ಸ್. ನೀರಲ್ಲಿದ್ದಾಗ ಸ್ವಿಮ್ ಮಾಡ್ತಾರೆ ಮತ್ತೆ ನೆಲದ ಮೇಲೆ ಇದ್ರೆ ಓಡಾಡ್ಕೊಂಡಿರ್ತಾರೆ. ಇವರು ಅಷ್ಟೇ ತುಂಬಾ ಹೈಜೀನು. ಸೊ ಎಲ್ಲಂದ್ರೆ ಅಲ್ಲಿ ಪೂಪ್ ಮಾಡಲ್ಲ, ಬರೀ ನೀರೊಳಗಡೆ ಮಾತ್ರನೇ ಪೂಪ್ ಮತ್ತೆ ಪೀ ಮಾಡೋದು. ಆದ್ರೂ ಎಷ್ಟು ನೀಟಾಗಿದ್ದಾರೆ ನೋಡಿ. ನೀರೆಲ್ಲ ಸ್ವಲ್ಪ ಡರ್ಟಿ ಇದೆ, ಆದ್ರೂ ಅನಿಮಲ್ಸ್ ನೋಡಿ ಎಷ್ಟು ನೀಟಾಗಿದೆ. ಮತ್ತೆ ಇನ್ನೊಂದೇನಂದ್ರೆ, ಇವರು ಬೇಕಾದಾಗೆಲ್ಲ ನೀರಲ್ಲಿ ಹೋಗಿ ಸ್ನಾನ ಮಾಡ್ತಾ ಇರ್ತಾರೆ, ಬರೀ ಹೋಗಿ ಬರೋದು. ಸೊ ಇದೆಲ್ಲ ಆರ್ಬೋರಿಯಲ್ ಅನಿಮಲ್, ಅಂದ್ರೆ ಯಾವಾಗ್ಲೂ ಮರದ ಮೇಲೇನೆ ಹೆಚ್ಚಾಗಿ ಇರುವಂತ ಒಂದು ಲಿಜಾರ್ಡ್. ಅದಕ್ಕೆ ಸುಮಾರು ಮೇಲೇನೆ ಇದೆ ನೋಡಿ. ಸೊ ಇದೆಲ್ಲ ಬಂದು ಕಂಪ್ಲೀಟ್ ಆಗಿ ಸಸ್ಯಾಹಾರಿ, ಅಂದ್ರೆ ಬರೀ ಎಲೆ, ಸೊಪ್ಪು, ಹಣ್ಣು, ತರಕಾರಿ ತಿನ್ನಂತ ವೆಜಿಟೇರಿಯನ್ ಅಂದ್ರೆ ಇಗ್ವಾನ್. ಅದು ನೋಡ್ಲಿಕ್ಕೆ ಹಂಗ ಕಾಣಲ್ವಲ್ಲ, ಏನೋ ಹುಳ ತಿನ್ನೋ ಪ್ರಾಣಿ ತರ. ಇಲ್ಲಿ ನಿಮ್ಮ ಮುಂದೆನೆ ಇದೆ. ಅಲ್ಲ ಎಷ್ಟೊಂದವೆ, ಎಲ್ಲೆಲ್ಲವೇ ಅಂತ ಗೊತ್ತಾಯ್ತಿಲ್ಲ. ಕ್ಯಾಮೋಫ್ಲೇಜ್. ಹಾ, ಮೇನ್ ಬಂತಲ್ಲ ಇದು ಮೇನು. ಈ ಹಸು, ಮೇಕೆ, ಕುದುರೆ ಎಲ್ಲ ಕಡೆ ಪೂಪ್ ಮತ್ತೆ ಪೀ ಮಾಡ್ತಾರೆ, ಎಲ್ಲ ಕಡೆ ಮಲ ಮತ್ತೆ ಮೂತ್ರ ಮಾಡ್ತಾರೆ. ಆದ್ರೆ ಡಾಂಕಿ ಆ ಥರ ಮಾಡಲ್ಲ. ಒಂದು ಪರ್ಟಿಕ್ಯುಲರ್ ಟಾಯ್ಲೆಟ್ ಪ್ಲೇಸ್ ಅಂತ ಇರುತ್ತೆ, ಆ ಕಾರ್ನರಲ್ಲಿ ಮಾತ್ರನೇ ಏನಿದೆಯೋ ಎಲ್ಲ ಮಾಡ್ಕೊಳ್ತಾರೆ. ಈ ಮಿಡಲಲ್ಲಿ ಎಲ್ಲೂ ಮಾಡಲ್ಲ ನೋಡಿ. ಈ ಕಾರ್ನರೇ ಅವ್ರ ಟಾಯ್ಲೆಟ್ ಪ್ಲೇಸು. ಈ ಮೇಕೆ, ಕುರಿ ಎಲ್ಲ ಕಡೆ ಮಾಡ್ತಾರೆ. ಡಾಂಕಿ ಎಷ್ಟು ಕ್ಲೀನು ಹಾಗೆ ಎಷ್ಟು ಇಂಟೆಲಿಜೆಂಟ್ ಅಂದರೆ, ಸೊ ಈ ಥರ ಪ್ರಾಣಿ ಬೇರೆ ಎಲ್ಲೂ ಯಾವ ಜನಗಳು ಇರಲ್ಲ, ಯಾವ ಪ್ರಾಣಿಗಳು ಇರಲ್ಲ. ಅಷ್ಟು ನೀಟಾಗಿ ಇಟ್ಕೊಳ್ತಾರೆ ಮನೇನ. ಈಗ ನಾವೆಲ್ಲ ಡೈಲಿ ನೀರಲ್ಲಿ ಸ್ನಾನ ಮಾಡಿದ್ರೆ, ಇವರು ಸಹ ಮಣ್ಣಲ್ಲಿ ಸ್ನಾನ ಮಾಡ್ತಾರೆ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಮಡ್ ಬಾತ್ ಅಂತ ಹೇಳ್ತಾರೆ. ಇವು ಜಾಸ್ತಿ ಹೈಟ್ ಆಗಲ್ಲ, ಇವ್ರಿಗೆ ಡ್ವಾರ್ಫ್ ಡಾಂಕಿ ಅಂತ ಹೇಳ್ತಾರೆ. ಅಂದರೆ ಇವರು ಅಷ್ಟೇ ತುಂಬ ಚಿಕ್ಕದಾಗಿ ಇರ್ತಾರೆ. ಬರ್ಡ್ಸ್ ಇದೆ, ಎಲ್ಲ ಬಂದು ನಿಮ್ಮ ತಲೆ ಮೇಲೆ, ಭುಜ ಮೇಲೆ, ಕೈ ಮೇಲೆ ಎಲ್ಲ ಬಂದು ಕುತ್ಕೊಳ್ತಾರೆ. ಏನೂ ಆಗಲ್ಲ, ಎದುರ್ಕೊಳ್ಬೇಡಿ. ಓಕೆ. ಸೊ ಯಾವುದೇ ಪಕ್ಷಿನ ಮುಟ್ಟಬೇಡಿ, ಮತ್ತೆ ಜೋರಾಗಿ ಸೌಂಡ್ ಮಾಡಬೇಡಿ. ಸೊ ಮುಟ್ಟಿದ್ರೆ ಏನು ಮಾಡ್ತಾರೆ ಗೊತ್ತಾ, ಕಚ್ತಾರೆ, ಕಚ್ಕೊಳ್ತೀರಾ. ಓಕೆ. ಸೊ ಒಳಗಡೆ ಓಡಾಡ್ಬೇಕಂದ್ರೆ ಹುಷಾರು, ಕೆಳಗಡೆ ತುಂಬ ಬರ್ಡ್ಸ್ಗಳು ಸಡನ್ನಾಗಿ ಬಂದು ಕುತ್ಕೊಬಿಡ್ತಾರೆ. ಸೊ ನೀವು ಫೋಟೋಸು, ವಿಡಿಯೋಸ್ ತಗೊಳ್ಳೋ ಬಿಸಿನಲ್ಲಿ ತುಳಿದು ಬಿಡ್ತೀರಾ. ಸೊ ಆದಷ್ಟು ಒಳಗಡೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. काय करत नाही तसं येऊन बसता येईल तर काली बनवे काली कुठे बघ
अयो 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 गे शिल्पा वीडियो तो कर बीच देंगे तले गे वीडियो तो गे वीडियो कर हाँ तसच देंगे ए काय करत नाही इधर इथं बघ केवढं चंद्र बसले ती चावत नाही ती ಏನಾಯ್ತು दरिंगे आत दरिंगे जराच जरा घालतो आताच्या वर बसताय काय करत नाही शिल्पा चंदा बसताय इथं बघ आत आत घालिंगे ए आत घालिंगे काय तसंच दरिंगे येते ती असं दरिंगे आता शांत तर बघ तुझं सोड असं ते काताला त्याला दे हां तेवढंच तुझं डोळं बघू ನಾನು ಹಿಡ್ಕೊಂಡಿರೋದು ನೀವು ನಮ್ಮ ಮುಂದೆ ಕೂತಿರೋದು ಇಲ್ಲಾಂದ್ರೆ ನೀವು ಹಿಂಗೆ ಹೋಗ್ತಾ ಇದ್ರಿ ನಾನು ಹಿಂಗೆ ಹೋಗ್ತಾ ಇದ್ದೆ ಕಂಪ್ಲೀಟ್ ಆಗಿ ನಾನ್ ವೆನಮಸ್ ಇದು ಅದು ಅಂದ್ರೆ ಇದು ಸಾಕಿರುವಂತಹ ಸೊ ಇವರೆಲ್ಲ ಕನ್ಸ್ಟ್ರಿಕ್ಟರ್ಸ್ ಅಂದ್ರೆ ಇವಾಗ ಏನಾದ್ರು ಒಂದು ಪ್ರೇನ ಒಂದು ಇಲಿನ ತಿನ್ಬೇಕಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ ಜಸ್ಟ್ ಆ ಇಲಿನ ಬಾಯಲ್ಲಿ ಕಚ್ಕೊಂಡು ಅದನ್ನ ಸುತ್ಕೊಂಡು ಅದನ್ನ ಕ್ವೀಸ್ ಮಾಡಿ ಉಸಿರು ಕಟ್ಸಿ ಮೂಳೆನೆಲ್ಲ ಮುದ್ದಾಕಿ ಆಮೇಲೆ ನಿಧಾನವಾಗಿ ನುಂಗ್ಕೊಳ್ತಾರೆ ಸೊ ಇವ್ರಿಗೆಲ್ಲ ನಾವು ಇಂಗ್ಲೀಷಲ್ಲಿ ಕನ್ಸ್ಟ್ರಿಕ್ಟರ್ಸ್ ಅಂತ ಹೇಳ್ತೀವಿ ಓಕೆ ಸೊ ಈ ವಿಷಯ ಇರೋ ಹಾವಿಗೆ ಎರಡು ಅಲ್ಲಿದ್ರೆ ಈ ತರ ವಿಷಯ ಇಲ್ದಿರೋಂಥ ಹಾವಿಗೆ ಬಾಯಿ ತುಂಬಾ ಅದೆಲ್ಲ ಕೊಡಲ್ಲ ನಮಗೆ ಭಯ ಐತೆ ಆ ಥರದ್ದೆಲ್ಲ ಆಮೇಲೆ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನು ನಮಗೆ ಭಯ ಐತೆ ಆ ಥರದ್ದೆಲ್ಲ ಆಮೇಲೆ ಅದು ಏನಾದ್ರು ಕಿಸ್ ಕೊಟ್ಟರೆ ಕೊಟ್ಟಿರೋ ಕಿಸ್ ಮಾಡ್ಕೊಳ್ತೇವೆ ಇಲ್ಲ ನಾವು ಒಂದ್ಸಲಿ ಬಂದಾಗ ಇನ್ನೂ ಇಲ್ವಾ ಅದು ಇದೆ ಅದು ಫೀಲಿಂಗ್ ಆಗಿದೆ ಕೆತ್ತಲ್ಲ ಫೀಲಿಂಗ್ ಎದುರ್ಕೋಬೇಡ ಹಾಂ ಆತಾದ್ದರಿಂದ ಆದ್ದರಿಂದ ಪಟ್ ಬೇಗ ಹಾಂ ತೆರಡು ಸ್ಮೈಲ್ ಮಾಡಿ ಈಗ ಹಾಂ ಸೊ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ತುಂಬಾ ಫ್ರೆಂಡ್ಲಿ ಇದೆ ಸೊ ಇನ್ನೂ ಸಹ ಬನ್ನಿ ಯಾರು ಇಟ್ಕೊಳ್ತೀರ ಹ್ಞೂ ಬಿಡಿ हां बस बस काय होत नाही तिथं बसायला होत नाही
ಹೋಗಿ ಹಾರ್ಸ್ ರೈಡಿಂಗ್ನ ಮುಗಿಸ್ಕೊಂಡು ಇನ್ನೇನು ಹೊರಡೋ ಟೈಮಲ್ಲಿ ಅಲ್ಲಿ AVD ಬೈಕು ರೆಡಿ ಇರುತ್ತೆ. ಇವ್ರು ಹೋಗಿ ಬರೋ ಅಷ್ಟೊತ್ತಿಗೆ ನಾನೊಂದು ರೌಂಡ್ ಹೊಡ್ಕೊಂಡು ಬಂದು ಲಾಸ್ಟಲ್ಲಿ ಜಿಪ್ ಲೈನ್ ಇತ್ತು. ಜಿಪ್ ಲೈನ್ನ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಪ್ಲೀಟ್ ಆಗಿದೆ. ಬಟ್ ಆದರೆ ಇನ್ನೊಂದು ಏನಾಗ್ತಿದ್ವು ಅಂತಂದರೆ ಇದು ಏನು ಮಾಡ್ತಾ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ ಹುಡುಗಂಗೆ ನೋಡ್ಬಿಟ್ಟು ಅವ್ರಿಗೆ ಕೇಳ್ತಾ ಇದ್ರು ಆಲ್ಮೋಸ್ಟ್ ಅವ್ರು ಏನು ಹೇಳ್ತಾನೂ ಇಲ್ಲ. ನಿಮ್ಗೇನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಏನೋ ಹೇಳ್ತೈತೆ ಬ್ರೋ, ಏನೋ ಹೇಳ್ತೈತೆ ನಿಮಗೆ? ಹಾಂ ಡ್ಯಾನ್ಸ್ ಆಡ್ತೈತೆ. ಓಕೆ, ಅದು ನಿಮ್ಮನ್ನು ನೋಡಿ ಹಂಗೇನೋ ಹೇಳ್ತೈತಲ್ಲ.